ನೋಡಿ ನಾನು ತರಕಾರಿ ಹೀರೆಕಾಯಿ ತುರಿ ಹಾಕಿದ್ದೀನಿ, ಸೌತೆಕಾಯಿ ತುರಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಹಸಿಮೆಣಸಿನ್ಕಾಯಿ ಇಷ್ಟೇ ಹಾಕೋದು. ನಾನು ಈರುಳ್ಳಿ, ಕಡಲೆಬೇಳೆ, ಜೀರಿಗೆ ಏನೂ ಹಾಕಲ್ಲ ರೊಟ್ಟಿಗೆ. ಇದನ್ನು ಹಾಕಿಬಿಟ್ಟು ರೊಟ್ಟಿ ಮಾಡೋಣ ಇವಾಗ. ಇಷ್ಟು ತರಕಾರಿ ಹಾಕಿಬಿಟ್ಟು ನೋಡಿ, ಇಷ್ಟು ರುಚಿಗೆ ತಕ್ಕಷ್ಟು ಉಪ್ಪಿನ ಪುಡಿ ಹಾಕ್ತೀನಿ, ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಒಂದು ಸ್ವಲ್ಪ ನೀರು ಕುದಿಸ್ಕೊಂಡು ಹಾಕ್ತೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಸ್ಟವ್ ಆಫ್ ಮಾಡಿ ಈ ಅಕ್ಕಿ ಹಿಟ್ಟು ಹಾಕ್ತೀನಿ. ಇದು ಸ್ವಲ್ಪ ಆರದ ಮೇಲೆ ಕಲಿಸ್ಕೊಳ್ತೀನಿ. ನೋಡಿ, ಈ ರೀತಿ ತೆಳ್ಳಗೆ ತಟ್ಕೊಂಡಿದ್ದೀನಿ. ನೀರು ಕೈ ಮಾಡಿಕೊಂಡು ಒಂದು ಉಂಡೆ ತೊಗೋಬೇಕು. ಈ ಥರ ನಿಮಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಉಂಡೆ ತೊಗೊಂಡು ತವಾಗೆ ಎಣ್ಣೆ ಹಾಕಿದ್ದೀನಿ. ಮೊದಲೇ ತಟ್ಕೊಂಬಿಡ್ಬೇಕು. ಸ್ಟವ್ ಆನ್ ಮಾಡೋದಕ್ಕಿಂತ ಮೊದಲೇ ಹೀಗೆ ನೀರು ಕೈ ಮಾಡ್ಕೊಂಡು ತಟ್ಕೊಂಬಿಡ್ಬೇಕು. ಹೀಗೆ ಏನಾದರೂ ಅಂಟಿದ್ರೆ ಮತ್ತೆ ಹೀಗೆ ನೀರು ಕೈ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ತಟ್ಕೊಂಡಿದ್ದೀನಿ ತವಾಗೆ. ಆಮೇಲೆ ಸ್ಟವ್ ಆನ್ ಮಾಡಿ ಇಡಬೇಕು. ಇವಾಗ ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. ಇವಾಗ ಎಣ್ಣೆ ಬೇಕಾದರೆ ಹಾಕ್ಕೋಬೋದು, ತುಪ್ಪ ಬೇಕಾದ್ರೆ ಹಾಕ್ಕೋಬೋದು ನೀವು. ನಾನು ಸ್ವಲ್ಪ ಎಣ್ಣೆನೇ ಹಾಕ್ತೀನಿ. ನಿಮಗೆ ಹೇಗೆ ಬೇಕು, ರೋಸ್ಟ್ ಆಗಬೇಕೋ ಮೆತ್ತಗೆ ಬೇಕೋ ಹಾಗೆ ಬೇಯಿಸ್ಕೋಬೋದು. ಈ ರೀತಿ ಬೇಯಿಸ್ಕೊಳ್ಳಿ. ನಿಮಿಷದಲ್ಲಿ ಮಾಡ್ಕೋಬೋದು. ಯಾವ ತರಕಾರಿ ಐತೆ ಆ ತರಕಾರಿ ಸೊಪ್ಪು ಹಾಕ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಹಚ್ಚುತ್ತೀನಿ. ಇದನ್ನು ಹಾಗೆ ತಿನ್ಬಿಡ್ಬೋದು ರೋಸ್ಟ್ ಮಾಡಿಕೊಂಡು. ಇದು ಬೆಂದಿದೆ, ಇವಾಗ ತೆಗೆಯೋಣ. ನೋಡಿ, ಈ ರೀತಿ ತೆಳ್ಳಗೆ ತಟ್ಕೊಂಡಿದ್ದೀನಿ. ನೀರು ಕೈ ಮಾಡಿಕೊಂಡು ಒಂದು ಉಂಡೆ ತೊಗೋಬೇಕು. ಈ ಥರ ನಿಮಗೆ ಎಷ್ಟಪ್ಪ ಬೇಕೋ ಅಷ್ಟಪ್ಪ ಉಂಡೆ ತೊಗೊಂಡು ತವಾಗೆ ಎಣ್ಣೆ ಹಾಕಿದ್ದೀನಿ. ಮೊದಲೇ ತಟ್ಕೊಂಬಿಡ್ಬೇಕು. ಸ್ಟವ್ ಆನ್ ಮಾಡೋದಕ್ಕಿಂತ ಮೊದಲೇ ಹೀಗೆ ನೀರು ಕೈ ಮಾಡ್ಕೊಂಡು ತಟ್ಕೊಂಬಿಡ್ಬೇಕು. ಹೀಗೆ ಏನಾದರೂ ಅಂಟಿದ್ರೆ ಮತ್ತೆ ಹೀಗೆ ನೀರು ಕೈ ಮಾಡ್ಕೊಳ್ಳೋದು. ನೋಡಿ, ಈ ರೀತಿ ತಟ್ಕೊಂಡಿದ್ದೀನಿ ತವಾಗೆ. ಆಮೇಲೆ ಸ್ಟವ್ ಆನ್ ಮಾಡಿ ಇಡಬೇಕು. ಇವಾಗ 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದು ಲೈಟಾಗಿ ಹುರ್ಕೊಳ್ಳೋಣ. ಇಲ್ಲಿ ಒಂದು 5-6 ಬ್ಯಾಡಗಿ, 3 ಗುಂಟೂರು, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತೀನಿ ಇದ್ರ ಜೊತೆಗೆ. ಇದು ಸ್ವಲ್ಪ ಫ್ರೈ ಆಗಲಿ. ಹುರಿದ್ರೆ ಸಾಕು. ಇವಾಗ ಸ್ವಲ್ಪ ಕೊಬ್ಬರಿ ಹಾಕ್ಕೊಳ್ಳೋಣ. ಇವಾಗ ಸ್ಟವ್ ಆಫ್ ಮಾಡಿಬಿಡ್ತೀನಿ. ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಇದು ತಣ್ಣಗಾದ್ಮೇಲೆ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ದ್ರಾಕ್ಷಿ ಹಾಕ್ತೀನಿ. ಅದು ಸೀಡ್ಲೆಸ್, ಬೀಜ ಇಲ್ಲ. ಇದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಕೊಂಡಿದ್ನಲ್ಲ ಅದು ಹಾಕ್ತೀನಿ. ಎಲ್ಲ ಹುರಿದು ಪುಡಿ ಮಾಡಿಕೊಂಡು ಆಮೇಲೆ ನೀರು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನು ಹಾಕ್ತೀನಿ ಇವಾಗ. ನೋಡಿ, ರುಬ್ಬಿರೋದು ಹಾಕಿ ಜಾರೆಲ್ಲ ತೊಳೆದು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಒಂದು ಚೆನ್ನಾಗಿ ಕುದಿ ಬರಲಿ. ಇವಾಗ
ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದು ದೋಸೆ, ಇಡ್ಲಿ, ರೊಟ್ಟಿ, ಅನ್ನಕ್ಕೂ ಕೂಡ ಕಲಿಸ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ರೊಟ್ಟಿಗೆ ಮಾಡ್ಕೊಂಡಿದ್ದೀನಿ. ಇಷ್ಟೇ ದ್ರಾಕ್ಷಿ ಗೊಜ್ಜು. ನೋಡಿ, ದ್ರಾಕ್ಷಿ ಗೊಜ್ಜನ್ನ ಈ ರೀತಿ ರೊಟ್ಟಿಗೆ ಮಾಡ್ಕೊಂಡಿದ್ದೀನಿ ಇವತ್ತು. ಇದೇ ರೀತಿ ಪೈನಾಪಲ್ಲು, ಸೇಬು ಮತ್ತು ಕಮ್ದ್ರಾಕ್ಷಿ ಹಣ್ಣುಗಳಲ್ಲಿ ಮಾಡ್ಕೋಬೋದು. ಈ ರೀತಿ ನೀವು ಮಾಡಿ ನೋಡಿ ಒಮ್ಮೆ, ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೂ ಹಾಕ್ಕೊಳ್ಳಿ.